ಈಗ ಟ್ರಾಫಿಕ್ ಫೈನ್ 50% ಆಫರ್ ಕೊಟ್ಟಿದ್ರು. ಇವತ್ತು ಎಷ್ಟೊಂದು ಜನ ಬಂದಿದ್ದಾರೆ. ಇದನ್ನು ಮುಂದುವರಿಸಬೇಕಾ ಅಥವಾ ಏನು? ನಮ್ಮ ಅನಿಸಿಕೆ ಇನ್ನೂ ಇಷ್ಟೊಂದು ಜನ ಇದ್ದಾರೆ. ಈಗ ಎಷ್ಟು ಗಂಟೆ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಂದು 3 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸ್ತಾ ಇತ್ತು. ಇವಾಗ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಸರ್ಕಾರದ ಆಫರ್ ಹೇಗೆ ಅನಿಸ್ತಿದೆ? ಪರವಾಗಿಲ್ಲ, ಆಫರ್ ಬರ್ತಿದೆ. ಇವಾಗಲೇ ಕ್ಲಿಯರ್ ಮಾಡ್ಕೊಂಡ್ರೆ ಬೆಸ್ಟು. ಇಲ್ಲ ಲಾಸ್ಟ್ ಒಂದೂವರೆ ವರ್ಷ ಆಗಿತ್ತು ಲಾಸ್ಟ್ ಟೈಮ್ ಬಿಟ್ಟು. ಸೊ ಇವಾಗ ಬಿಟ್ಟಿದ್ದಾರೆ, ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸ್ವಲ್ಪ ಡಿಸ್ಪ್ಯೂಟ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದೆ. ಇಲ್ಲಾಂದ್ರೆ ಅಲ್ಲೇ ಕಟ್ಬೋದಿತ್ತು. ಫೈನ್ ಇವಾಗ 2,500 ಇತ್ತು, ಕ್ಲಿಯರ್ ಮಾಡಿದ್ದೀನಿ. ಒಂದು 3 ಫೈನು ಡಿಸ್ಪ್ಯೂಟ್ಸ್ ಇದೆ, ಅದೊಂದು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ 50% ಆಫರ್ ಕೊಟ್ಟಿದ್ರು ಗೌರ್ಮೆಂಟು. ಇವತ್ತು ಲಾಸ್ಟ್ ಡೇಟಲ್ಲಿ ಬಂದು ಕ್ಯೂ ನಿಂತಿದ್ದೀರಾ. ಆಫರ್ ಒಳ್ಳೆ ಅನ್ಸುತ್ತಾ ಗೌರ್ಮೆಂಟ್ ರೂಲ್ಸು? ಆ್ಯಕ್ಚುಲಿ ಇದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನಮ್ಮ ಪ್ರಕಾರ. ತುಂಬ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಆಮೇಲೆ ಇನ್ನೊಂದೇನೆಂದರೆ ಯಾರ್ದೋ ಬೇರೆಯವ್ರದ್ದು ಇದನ್ನು ನಮ್ಮಿದಕ್ಕೆ ಹಾಕ್ಬಿಟ್ಟು ಅದು ನಾವು ಇವಾಗ ಮೊಬೈಲಲ್ಲಿ ಚೆಕ್ ಮಾಡ್ಕೊಂಡು ಹೋದಾಗ ಇವಾಗ ಗೊತ್ತಾಗ್ತಾ ಇದೆ. ಅದು ಭಾರಿ ಅವರು ನೋಡ್ಕೊಂಡು ಇದು ಮಾಡಿ ಫೈನ್ ಹಾಕಬೇಕು ಅಂತ ನನ್ನ ಅನಿಸಿಕೆ. ಇದು ಇನ್ನೂ ಸ್ವಲ್ಪ ಮುಂದುವರಿಸಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಈಗ ಗೌರ್ಮೆಂಟ್ ರೂಲ್ಸು ಹೇಗನ್ನಿಸ್ತು? 50% ಆಫರ್ ಕೊಟ್ಟಿದ್ರು, ಹೇಗನ್ನಿಸ್ತು? ಈ ಡೇಟ್ ಬಂದು ನಮಗೆ ಕಂಫರ್ಟಬಲ್ ಆಗಲ್ಲ. ಯಾಕಂದರೆ ನಾವು ಅಲ್ಲಿ ಕೆಲಸ ಮಾಡಿ ಹೋಗ್ತಾ ಇದ್ರು, ಬರೋದಕ್ಕೆ ಹೋಗೋದಕ್ಕೆ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಅಂದರೆ ಕೂಡ ಇವಾಗ ಇಲ್ಲಿ ಸರ್ವರ್ ಡೌನ್ ಅಂತ ಇಲ್ಲಿ ಕೂತ್ಕೊಬಿಟ್ಟಿದ್ದಾರೆ. 2 ಅವರ್ 3 ಅವರ್ ಆಗುತ್ತೆ. ಅದರಿಂದ ಮತ್ತೆ 5 ಆಗಿದ್ದರೆ ಡ್ಯೂಟಿ ಮುಗಿತಾ ಇದ್ದು ನಾವು ಹೋಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಪಬ್ಲಿಕ್ ಡಿಮಾಂಡ್ ಏನಂದರೆ ನಾನು ಹೇಳ್ತಾ ಇದ್ದು ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಇನ್ನೂ 1-2 ತಿಂಗಳು ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಮಾಡಿದಂದರೆ ಚೆನ್ನಾಗುತ್ತೆ ಅಂತ ನಾನು ಕೋರ್ತಾ ಇದ್ದೀನಿ. ಸರ್ ನಾನು 2-3 ದಿನದಿಂದ ಇನ್ನು ಬರ್ತಾ ಇದ್ದೀನಿ ಸರ್. ಕೆಲಸ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಇವತ್ತು ಲಾಸ್ಟ್ ಡೇಟ್ ಅಂದರೆ ಅವನು ಹಾಕಲಿಕ್ಕಾಗಲ್ಲ. ಅದೇ ಇಲ್ಲಿ ಕರೆಕ್ಷನ್ದಲ್ಲಿ ಟ್ರಾಫಿಕ್ದಲ್ಲಿ CCTV ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾರೆ, ಅದರಲ್ಲಿ ಕರೆಕ್ಷನ್ ಆಗ್ತಾ ಇದೆ. ಬೇರೆ ಒಂದು ಗಾಡಿಗೆ ಒಂದು ಆಲ್ಫಾಬೆಟ್ ನೋಡಿಬಿಟ್ಟು ಪೆನಾಲ್ಟಿ ಹಾಕ್ತಾರೆ. ಆಲ್ಫಾಬೆಟ್ ಕರೆಕ್ಷನ್ ಆಗಿ ಅದೇ ತಪ್ಪಾಗ್ತಾ ಇದೆ. ಗಾಡಿ ಬೇರೆ ಇದೆ. ನಮ್ಮದು ಗಾಡಿ ಎಕ್ಸಾಂಪಲ್ಗೆ ನಂದು ಗಾಡಿ ಬಂದು ಪಲ್ಸರ್ ಇದಂದರೆ ಅಲ್ಲಿ ಇಮೇಜ್ ಕ್ಯಾಪ್ಚರ್ ಆಗ್ತದೆ, ಬೇರೆ ಗಾಡಿ ಇರುತ್ತೆ. ಅದಕ್ಕೆ ನನ್ನ ಮೇಲೆ ಪನಿಷ್ಮೆಂಟ್ ಪೆನಾಲ್ಟಿ ಆಗ್ತಾಯಿದೆ. ಆ ಥರ ಕರೆಕ್ಷನ್ ಮಾಡಬೇಕಂದ್ರೆ ಇಲ್ಲಿ ಕೂತ್ಕೋಬೇಕಾಗಿದೆ. ಟೈಮ್ ಆಗಿದೆ ಅಂದರೆ ನಾವು ಹೋಗಬೇಕಾಗಿದೆ, ವಾಪಸ್ ಹೋಗಬೇಕಾಗಿದೆ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಇನ್ನೊಂದು 1 ತಿಂಗಳು 1.5-2 ತಿಂಗಳು ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಕೇಳಿದೆ ಅಂದರೆ ಸರಿಯಾಗಿತ್ತ ಅಂತ ಕೇಳ್ತಾ ಇದ್ದೀನಿ.